ಯುಗಾದಿ ಹೊಸತೊಡಕಿಗೆ ಭರ್ಜರಿ ಬಾಡೂಟ ಖರೀದಿ ಮಾಡಲಾಗ್ತಾ ಇದೆ. ಯುಗಾದಿ ಹೊಸತೊಡಕಿಗೆ ಭರ್ಜರಿ ಬಾಡು ಖರೀದಿ ಆಗ್ತಾ ಇದ್ದು ಮಟನ್ 1 ಕೆಜಿಗೆ 1000ದಿಂದ 1500 ರೂಪಾಯಿಗೆ ಸೇಲ್ ಆಗ್ತಾ ಇದೆ. ಬೆಂಗಳೂರಿನ ಪಾಪಣ್ಣ ಮಟನ್ ಸ್ಟಾಲ್ಗೆ ಮುಗಿಬೀಳ್ತಿದ್ದಾರೆ ಜನರು. ದೇವನಹಳ್ಳಿಯ ಯಲಿಯೂರಿನಲ್ಲಿಯೂ ಭರ್ಜರಿ ಮಾಂಸ ಖರೀದಿ ಜೋರಾಗಿದೆ. ಮೈಸೂರಿನ ಕನ್ನೇಗೌಡನ ಕೊಪ್ಪಲಿನಲ್ಲಿ ಮಾಂಸ ಖರೀದಿ ಜೋರಾಗಿದ್ದು, ಇತ್ತ ಮಂಡ್ಯದಲ್ಲೂ ಭರ್ಜರಿ ಗುಡ್ಡೆ ಮಾಂಸ ಖರೀದಿ ಭರಾಟೆ ಜೋರಾಗಿದೆ. ಹಬ್ಬದ ನೆನೆಯಷ್ಟೇ ಸಿಹಿ ಊಟ ಮಾಡಿದ್ದಾಯಿತು. ಇವತ್ತು ಮಾಂಸದೂಟ ಸವಿಯುವಂತಹ ನಿಟ್ಟಿನಲ್ಲಿ ಮಾಂಸ ಪ್ರಿಯರು ಮುಗಿಬೀಳ್ತಾ ಇದ್ದಾರೆ. ಭರ್ಜರಿ ಬಾಡನ ಖರೀದಿ ಮಾಡುವಂತಹ ನಿಟ್ಟಿನಲ್ಲಿ ದುಪ್ಪಟ್ಟು ಹಣ ಆಗಿದೆ. ಈ ಹಿಂದೆಲ್ಲ 800 ರೂಪಾಯಿ 700 ರೂಪಾಯಿ ಅಂತ ಹೇಳ್ತಾ ಇದ್ರು. ಆದರೆ ಈಗ 1000ದಿಂದ 1500 ರೂಪಾಯಿ ಏರಿಕೆ ಆಗಿದ್ರು ಕೂಡ ಕ್ಯೂ ನಿಂತು ಖರೀದಿ ಮಾಡ್ತಿದ್ದಾರೆ. ವರ್ಷಕ್ಕೆ ಯುಗಾದಿ ಹೊಸತಡ್ಕೊ ತುಂಬ ಜೋರು ನಮ್ಗೆ ಹಬ್ಬ. ಅದಕ್ಕೆ ಇಲ್ಲಿ ಖರೀದಿ ಮಾಡೋಕೆ ಬರ್ತಿಲ್ಲ. ಪಾಪಣ್ಣ ಮಟನ್ ಸ್ಟಾಲ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಇಲ್ಲೇ ಬಂದು ತಗೊಂಡು ಹೋಗ್ತೀವಿ. ಏನು ಸರ್ ವಿಶೇಷ ಅಂದರೆ ಇಲ್ಲಿಗೆ ಬಂದು ತೆಗೆದುಕೊಂಡು ವಿಶೇಷ ಏನಂದರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೆ ಜನ ನೋಡ್ತಿರಲ್ಲ, ನೀವು ನಿಂತಿದ್ದಾರೆ, ಸುಮ್ಮನೆ ಇದ್ದಾರೆ. ಎಲ್ಲರ ಮನೆ ತಗೊಂಡು ಅಂಗಡಿಗಳಿದೆ, ಆದರೆ ಇಲ್ಲೇನು ಬರ್ತಾರೆ ಹೇಳಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಾವು ಎಷ್ಟು ವರ್ಷದಿಂದ ಬರ್ತೀರಾ ಸರ್ ಇಲ್ಲಿ? ಸುಮಾರು ನಾನೊಂದು 10-15 ಇಯರ್ಸಿಂದ ಬರ್ತಾ ಇದ್ದೀನಿ ಸರ್. ಎಷ್ಟೊತ್ತಿಗೆ ಬಂದ್ರಿ, ತಗೊಂಡ್ರಾ, ಏನು ಕತೆ ಸರ್? ನಾನು ಬಂದೆ 1 ಅವರ್ ಆಯಿತು. ಆಯ್ತು, ಅಲ್ಲಿ ತಗೊಂಡೆ ಇಲ್ಲಿ ಪೀಸ್ ಮಾಡ್ಸೋಕ್ಕೆ ನಮ್ಮ ಹುಡುಗರು ನಿಂತಿದ್ದಾರೆ. ನಾನು ತಗೊಂಡು ಹೋಗ್ಬೇಕೀಗ. ವಿಶೇಷ ಏನು, ಪ್ರತಿ ವರ್ಷ ಯುಗಾದಿ ಹಬ್ಬ ಶುಭಾಶಯದೊಂದಿಗೆ ಮಾಮೂಲಿ ರೆಗ್ಯುಲರ್ ಏನು ಹೋಗ್ತಾ ಇದೆ ಅದು ಹೋಗ್ತಾ ಇದೆ. ಓಕೆ ಸರ್, ಈ ಬಾರಿ ಎಷ್ಟಿದೆ ಸರ್ ದರ? ಈ ಬಾರಿ ನಾವೇನು ಹೆಚ್ಚಿಗೆ ಮಾಡೋಕ್ಕೆ ಹೋಗಿಲ್ಲ. ಇದೇ ಮೊದಲನೇ ಬಾರಿಗೆ ಯುಗಾದಿ ಹಬ್ಬ ಅಂದರೆ ಎಲ್ಲರೂ ಒಂದು 100 ರೂಪಾಯಿ 50 ರೂಪಾಯಿ ಹೆಚ್ಚಿಗೆ ಮಾಡ್ತಾಯಿದ್ರು. ಈ ಬಾರಿ ನಾವು ಮೊನ್ನೆ ತಾನೇ ಹೆಚ್ಚಿಗೆ ಆಗಿತ್ತಲ್ಲ, ಇನ್ನೊಂದು ಅನಿವಾರ್ಯ ಮಾಡಬಾರ್ದು ಅಂದ್ಬಿಟ್ಟು ನಾವು ಮಾಡಿ